ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ತಮ್ಮನೇಲಿ ನೋಡಿರ್ತೀರಾ. ತುಂಬ ಲೇಟಾಗಿ ಹೋಗಿದೆ. ಬನ್ನಿ ನೋಡೋಣ ಎಲ್ಲಿ ಹೋಗ್ತಿದ್ದೀವಿ ಹೆಂಗೆ ಅಂತ ಅಂದ್ಬಿಟ್ಟು. ಬನ್ನಿ, ನಮ್ಮ ರಥ ರೆಡಿ ಇದೆ. ಬನ್ನಿ ನಮ್ಮ ರಥ ತೋರಿಸ್ತೀವಿ ನೋಡಿ. ನಮ್ಮ ರಥ ಇಲ್ಲಿ ನೋಡಿ, ನಮ್ಮ ರಥ ಸ್ವಂತ ತುಂಬ ಲೇಟ್ ಆಯಿತು. ಅದು ಇನ್ನೇನು ಹೇಳ್ಬೇಕಾ? ಏನಿಲ್ಲ, ಎಲ್ಲ ಟರ್ಮಿನಲ್ ನೋಡ್ರಿ ಇಲ್ಲಿ ಹೋಗ್ತಿದ್ದೀವಿ ಅಂತ. ಓಕೆ ಬಾಯ್. ಗಾಡಿ ಸ್ಟಾಪ್ ಮಾಡಿದ್ದೀವಿ. 1 ಅವರ್ಗೆ ಸ್ವಲ್ಪ ಸುಸ್ತಾಯಿತು, ತುಂಬ ದಿವಸ ಆಯ್ತಲ್ಲ. ಸೊ ಸುಸ್ತಾಯಿತು. ನೋಡೋಣ ಬನ್ನಿ ಸ್ವಂತ ಏನು ಮಾಡ್ತಿದ್ದಾನೆ ಅಂತ. ಹೋಟೆಲ್ ಹತ್ರ ನಿಲ್ಸಿದ್ದೀವಿ. ಯಾರೋ ಹೋಟೆಲ್ ನಾವು ನಿಲ್ಸಿದ್ದೀವಿ. ಅಂಕಲ್ ಯಾಕೆ ಹಿಂಗೆ ಬರ್ತಿದ್ದಾರೆ? ಸಂತು ಕುತ್ಕೊಂಡ್ಬಿದ್ದಾನೆ. ಸಂತು ಏನು ಮಾಡ್ತಿದ್ಯಾ? ಆಲ್ರೆಡಿ ಊಟ ತಗೊಂಡು ತಿಂತಿದ್ಯಲ್ಲೋ. ಏನಿದು 1 ಅವರ್ಗೆ ಸುಸ್ತಾಗ್ಬಿಡ್ತಾ ಫುಲ್ಲು. ಹೊಟ್ಟೆ ಹಸಿದೈತೆ 100%. ಅದಂತೂ ಅದೇನದು ಹೋಟೆಲ್ ಅಮೂಲ್ಯ ಗ್ರ್ಯಾಂಡ್. ಸೊ ನಾನು ಮಸಾಲೆ ದೋಸೆ ಲೈಕ್ ಆನ್ ದ ವೇ ಅಲ್ವಾ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಮ್ಮ ಸ್ವಂತ ಆಲ್ರೆಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಖಾಲಿನೇ ಮಾಡಿಬಿಟ್ಟಿದ್ದಾನಂತೆ. ಅಷ್ಟು ಹೊಟ್ಟೆ ಹಸಿದೈತೆ ಸ್ವಂತ. ಸೂಪರ್. ಇಲ್ಲಿ ಹೆಂಗಿದೆ? ಬೇಗನಾ? ತುಂಬ ಬೇಗ ಇದೆ ಬಿಡು, ಲೇಟ್. ತುಂಬ ಬೇಗ ಇದೆ. ಓಕೆ ಫೈನ್. ತಿನ್ನು ಬೇಗ ಮಲಗಿದ್ದಲ್ಲ. ಹಾಂ ಫೈನ್, ಬೇಗ ತಿನ್ನು ಎಲ್ಲ ಮುಗೀತು. ಸೊ ಆಚೆ ಬಂದರೆ ಇನ್ನು 100 ಕಿಲೋಮೀಟರ್ ಇದೆ ಹಾಸನಾಂಬ ದೇವಸ್ಥಾನಕ್ಕೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಫುಲ್ ರಶ್ ಇದೆ. ಹಾಸನಾಂಬಗೆ ಇನ್ನು 100 ಕಿಲೋಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಇಲ್ಲಿಂದಾನೇ ಫುಲ್ ಟ್ರಾಫಿಕ್ಕು ಫುಲ್ಲು. ನಾವಿವತ್ತು ಮನೆಗೆ ವಾಪಸ್ ಹೋದಂಗೆ. ನೋಡೋಣ ಹೆಂಗಿದೆ ಎಂಟ್ರಿ ಅಂತ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಚೆನ್ನಾಗಿದೆ ಅನ್ಸುತ್ತೆ ನೋಡಿ. ಹಿಂಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ಹಳೆ ಕಾಲದ ದೇವಸ್ಥಾನನೂ ಗೊತ್ತಿಲ್ಲ ನನಗೆ. ಹೇಗೆ ಹೋಗೋದು? ಹೋಗೋದಾ ನೋಡಿ, ಫುಲ್ ಗುಹೆ ಇದೆ. ಚೆನ್ನಾಗಿದೆಲ್ಲ, ಗುಹೆ ಥರ ಇದೆ ದೇವಸ್ಥಾನ. ಫುಲ್ ಖಾಲಿ ಇದೆ. ಹಿಂಗೆ ಹೋಗ್ತಿದ್ದೀನಿ. ಸಾಯಿಬಾಬಾ ಇದೆ ನೋಡಿ, ಅದಲ್ಲ ಸಾಯಿಬಾಬಾ ಇದೆ. ಇಲ್ಲಿ ಸಾಯಿಬಾಬಾ ಇದೆ, ಗುಹೆ ಒಳಗಡೆ ಇದೆ. ಯಾರಾದರೂ ಈ ಕಡೆ ಹಾಸನ ಕಡೆ ಬರೋರು ಚೆನ್ನಾಗಿದೆ, ಬಂದು ಹೋಗಿ. ತುಂಬ ಸಖತ್ತಾಗಿದೆ ದೇವಸ್ಥಾನ ಓಕೆನಾ. ಇದು ಒಂದೇನೋ ಮಂದಿರ ಅಂತ ನಮಗೆ ಗೊತ್ತಿಲ್ಲ. ಇಲ್ಲೊಂದು ಸಾಯಿಬಾಬಾ ಇದೆ, ಚೆನ್ನಾಗಿದೆನಾ? ಗೊತ್ತಿಲ್ಲ. ಈ ಕಡೆ ಎಲ್ಲ ಇದೆ, ಅದೇ ತುಲಾಭಾರ ಅಂತಾರಲ್ಲ ಅದು ಸಾಯಿಬಾಬಾ. ಒಳಗಡೆ ಅಷ್ಟು ತೋರಿಸಿದ್ನಲ್ಲ ಇದೆಲ್ಲ ಇಷ್ಟೇ. ಒಂದೊಂದು ಸಾಯಿಬಾಬಾ ಇತ್ತು, ನಾನು ನಮಸ್ಕಾರ ಮಾಡಬೇಕಿತ್ತು. ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೆ ವಿಡಿಯೋ. ಫೈನ್, ಇಲ್ಲಿಗೆ ಎಂಡ್ ಆಯಿತು. ಇವಾಗ ಅಲ್ಲಿ ಸಾಯಿಬಾಬಾ ಹತ್ರ ಹೋಗ್ತೀನಿ. ನೋಡೋಣ ಸ್ವಂತ ಫೋಟೋ ತೆಗಿತೀನಿ ಅಂತ ಇದ್ದಾನೆ ಸಾಯಿಬಾಬಾದು. ಹಾಂ ಸರಿ, ಓಕೆ. ಇಲ್ಲೊಂದಿದೆ, ನನಗೆ ಗೊತ್ತಿಲ್ಲ ಇದನ್ನು, ಅದಕ್ಕೆ ನಾನು ವೀಡಿಯೋ ಆಫ್ ಮಾಡಿಬಿಟ್ಟೆ. ಸೊ ಇಷ್ಟೇ ಅಂದ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅಲ್ಲಿ ಒಂದು ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಬಿಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಸಾಯಿಬಾಬಾ ಒಳ್ಳೇದು ಮಾಡಲಿ. ಎಷ್ಟೊಂದು ಜನ ಸಾಯಿಬಾಬಾ ರಾಘವೇಂದ್ರ ಅಂದರೆ ತುಂಬ ಇಷ್ಟ ಬೀಳ್ತಾರೆ. ಸೊ ಇಲ್ಲಿಂದ ಇಲ್ಲಿ ಮೇಲೆ ಹೋಗಬೇಕು. ನನಗೆ ಭಯ ಬೇರೆ, ಹೋಗ್ಬಿಡ್ತೀನಿ ಅಂತ. ನೋಡೋಣ, ಹೋಗ್ತಿದ್ದೀನಿ. ಸಂತು ಬೇಗ ಹೋಗು ಅಂತಿದ್ದಾನೆ. ಸೊ ನೋಡಿ, ಎಲ್ಲರೂ ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ ನಮ್ಮ ಸಾಯಿಬಾಬಾದು. ನೋಡಿ ಅದಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಚೆನ್ನಾಗಿ ಕಾಣ್ತಿದೆ. ಫಸ್ಟ್ ಟೈಮ್ ನಾನು ಇಲ್ಲಿ ಹತ್ರದಿಂದ ಬಂದಿರೋದು. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಲೈಟಿಂಗ್ಸ್ ಇರಬೇಕಿತ್ತು, ಸಂಜೆ ಬಂದಿರಬೇಕಿತ್ತು, ಚೆನ್ನಾಗಿತ್ತು. ಸೌಂಡ್ ಇದೆ ಆಗ್ತಿದೆಯಾ?
ಅಲ್ಲಿಂದ ದರ್ಶನ ಮಾಡ್ತೀವಿ. ಇಲ್ಲಿ ಟೆಂಪಲ್ ಇನ್ನ 10 ಮಿನಿಟ್ಸ್ ಇದೆ. ಇದೇ ರೋಡ್ ಅನ್ಸುತ್ತಲ್ಲ. ಸಂತು ವಾಪಸ್ ಇದೇ ರೋಡಲ್ಲಿ ಹೋಗೋದಾ ನಾವು? ಯೋಚನೆ ಮಾಡಬೇಡ, ನಾವು ವಾಪಸ್ ಹೋಗೋಷ್ಟು ಲೈಟೆಲ್ಲ ಆನ್ ಆಗಿರುತ್ತೆ. ಈಗ ಆಲ್ರೆಡಿ 2 o'clock ಟೈಮು. ಇಲ್ಲ 1 ಗಂಟೆ. ನಾನು ಅಂದೆ ನಾನು ಕರೆಕ್ಟಾಗಿ 1 ಗಂಟೆಗೆ ಇರ್ತೀವಿ ಕಣೆ ಅಂತ. ಯಾವ ಲೈಟ್ಗೆ ಸಂತು ಈಗ ಹೋಯ್ತಾನಕ್ಕ 5 hour ನಮ್ಮ ಫಿಕ್ಸು. ಯಾಕೆ ನಾವು ಕತ್ಲೆ 6:30ಗೆ ಇಲ್ಲಿಂದ ಬಿಡೋದು ನೋಡ್ತಾ ಇರೋ. ದರ್ಶನ ಯಾವ್ದಂತ ಗೊತ್ತು ತಾನೆ? ಯಾರಿಗೆ ಗೊತ್ತು, ಇವಾಗ ಹೋಗೋದಷ್ಟೇ ಗೊತ್ತು. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಯಾರಿಗೆ ಗೊತ್ತು. ಅಯ್ಯೋ 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 ಅಯ್ಯೋ. ಇಲ್ಲೇ ಸಂತು ಮೇನ್ ರೋಡಲ್ಲೇ ಇಷ್ಟೊಂದು ಕಾರ್ಗಳು ಇಷ್ಟೊಂದೆಲ್ಲ ಇದೆ. ಈಗ ನಂಗೆ ಇದ್ಮೇಲೆ ಒಳಗಡೆ ಹೆಂಗಿರುತ್ತೆ ಅಂತ ಒಂಚೂರು ಇಮ್ಯಾಜಿನೇಷನ್ ಮಾಡಿ, ಏನೇ ನಡುಕ್ತೈತೆ. ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. 100% 5 hour ಫಿಕ್ಸ್ ಅಂತ ಆಯ್ತು. ಈಗ 5 hour ಫಿಕ್ಸ್ ಆಗೋಯ್ತು ನನಗೆ. ಇರೋ ಜನ ಹಿಂಗೆಲ್ಲ ನಡ್ಕೊಂಡೈತವ್ರೆ. ನಡ್ಕೊಂಡು ಹೋಗ್ತಾರೆ, ನೀನು ಫ್ಲೈಟಲ್ಲಿ ಹೋಗ್ತಾರಾ? ಸ್ಟಾಪ್ ಮಾಡಿಸ್ಕೊಂಡು ಹೋಗಿ ಅಂತ ಏನು ಮಾಡ್ತಾರೆ? ಇವಾಗ ನನಗೊಂದು ಆಶ್ಚರ್ಯ, ಅಲ್ಲಿ ಹೋಯ್ತಾವ ನಿನ್ನ ದೊಡ್ಡ ಬೇಬಿ ಬಾಪ ಅಂತ ನೋಡ್ಬಿಟ್ರೆ ಏನು ಮಾಡ್ತೀರಾ? ಅವ್ರು ಹೇಳಿದ್ರೆ ಇನ್ನೂ ಖುಷಿ, ನನಗೂ ಬೇಗ ಸಿಗುತ್ತಲ್ಲ ದರ್ಶನ ಅಂತ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಏನು ಕಾರು ಅಕ್ಕಪಕ್ಕ ಹೋಗ್ತಾವ್ರೆ, ಬರ್ತೀನಿ ಅಂತಾರ. ಬರ್ತಾ ಇದ್ದೀನಿ ಇರು. ಪಾಪ ಕಮಾನ್ ಅಂತ ಆಟಾಡಕ್ಕೆ. ಅಯ್ಯೋ ಫೋನ್ ಇದೆಲ್ಲ ಎಷ್ಟಿದೆ? ಓ ಎಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಸಂತು ಅಲ್ಲಿ ಕಳ್ರಲ್ಲ ಇದ್ದಾವಂತ, ಹುಷಾರಾಗಿ. ಹೆಂಗೆ ಹೋಗ್ಬೇಕು? ಇಲ್ಲೇ ಇದು ನೋಡಿ. ಫಸ್ಟ್ ಟೈಮ್ ಬಂದಿರೋದು ಹಾಸನ್ಗೆ? ಯಾರು ನೀನು ಅಂದ್ಕೊಂಡ್ಬಿಟ್ಟ? ಯಾಕೋ ನಾವು ಫೋನ್ ಟೈಮೇ ಸಿಗಲ್ಲ. ಹೊಸ ಫೋನ್ ತಗೊಳ್ತೀವಲ್ಲ, ಸುಮ್ಮನೆ ಬಂದು ಬಿಟ್ರಿ. 300 ರೂಪಾಯಿ ಎಂಟ್ರಿ. ಐಫೋನ್ ತಗೊಳ್ತೀನಿ ಸುಮ್ಮನೆ. ನೋಡಿದ್ದು 300 ರೂಪಾಯಿ ಎಂಟ್ರಿ. ಅಯ್ಯೋ ನೀನೇ 300 ರೂಪಾಯಿಗೆ ಇಷ್ಟೊಂದು ಜನ. ಅಯ್ಯೋ 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 ಅಯ್ಯೋ. ಅಕ್ಕ ಅಣ್ಣ ತಮ್ಮ ನಾನೇ ಗಾಡಿ ತಗೊಂಡು ಹೊರಗಡೆ ಅದು ಆಟ ಆಡೋ ಸ್ವಲ್ಪ ಮುಂದೆ ಹೋಗು. 300 ರೂಪಾಯಿ ಟಿಕೆಟ್ ಅಂತ ಬರ್ದೈತೆ. ಇಟ್ಕೊಂಡ ರೋಡ್ಸ್ ನೋಡಿ ಜನ 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 ಜನ. ಫಸ್ಟ್ ಗಾಡಿ ನೋಡ್ಕೊಂಡು ಹಾಗೆ ಸಂತೋಷ ಅಲ್ಲ, ಗಾಡಿ ಓಡ್ಸೋಕ್ಕೆ ಕಷ್ಟ. ಶಕ್ತಿ ಕೊಡ್ರಿ. ಗಾಂಧಿ ಬಜಾರ್ ರೋಡ್ ಅಂತ ಇದು. ಹಾಂ, ನಮ್ಮ ಏರಿಯಾದಲ್ಲೂ ಹಂಗೆ ಅಲ್ವಾ ಇರೋದು? ಹಾಗೆ ಹಾಸನಲ್ಲೂ ಹಿಂಗೆ. ಅವನ ಇದು ಊರೂರೇ ತಗೋಣ. ಫಸ್ಟ್ ಹೋಗೋಣಮ್ಮ. ಹೆಲಿಕಾಪ್ಟರ್ ಹೋಯ್ತು ಅದು. ನಾನು ಹೇಳಿ ನಿಜ ತಾನೇ, ಹೆಲಿಕಾಪ್ಟರ್ ಬರ್ತಾರೆ ಅಂತ. ಎಲ್ಲ ಇಷ್ಟೊಂದು ಅವ್ರೆ ನಾವು ಎಲ್ಲಿ ಹೋಗ್ತಿದ್ದೀವಿ ಇನ್ನು? ಅಲ್ಲ, ಇನ್ನೂ ಎಷ್ಟು ದೂರ ಹೋಗ್ಬೇಕಂತ. ಇನ್ನು ಹೋಯ್ತಾ ಇರ್ಬೇಕು ನಾವು.
ಗಲ್ಡಲ್ ಅಂತ ಐತಿ ಇವಾಗ. ಏನಾಗಲ್ಲ. ಇಲ್ಲೇ ಹಾಕ್ಬಿಡೋಣ ಅಲ್ಲ ಇಂಥವ್ರಲ್ಲ ಕೇಳಿ ನೋಡು. ಸರ್. ಸರ್ ಇದು ಗಾಡಿ ಹಾಕ್ತೀನಿ. ಹೊರಗಡೆ ಹಾಕ್ಬೇಕಂತ ಅಲ್ಲಿ ಜಾಗ ಆಯ್ತಾ ನೋಡು, ಆ ಕಡೆ ಇದೆಯಾ ನೋಡು. ಹಾಂ ನೋಡಿ. ಸ್ವಲ್ಪ ಇದ್ರಲ್ಲಿ ನಿಲ್ಸು. ಕಡೆಯಿಂದ ನಾವು ಗಾಡಿ ಬಿಟ್ಟು ಇಲ್ಲಿ ಬಂದು 300 ರೂಪೀಸ್ ಟಿಕೆಟ್ ಅಂತ ಇದೆ. ಇಲ್ಲಿ ದರ್ಶನಕ್ಕೆ ಹೋಗ್ತಿದ್ದೀವಿ. ಜನ ಇದ್ದಾರೆ ಅನ್ಸುತ್ತೆ, ಜನ ಏನಿಲ್ಲ ಈ ಕಡೆ. ಬಟ್ ಇಲ್ಲಿ ನೋಡಬೇಕು ಒಳಗಡೆ ಎಷ್ಟು ಜನ ಇರ್ತಾರೋ. ಎಷ್ಟು ಇದ್ದಾರೋ, ಜನ ಇದ್ದಾರೋ ಕಮ್ಮಿ ಇದ್ದಾರೋ ಗೊತ್ತಿಲ್ಲ. ನೋಡಿ ಇದೆಲ್ಲ ಹೋಗೋರು ಹಿಂಗೆ ಓಡಾಡಬೇಕು ಅಂತ ಇಲ್ಲೇ ಟಿಕೆಟ್ ತೊಗೊಳ್ಳೋದು ಈಸಿ. ಕೌಂಟರ್ಸ್ ಇದೆ. ಕೌಂಟರ್ಸ್ ನಾನು ಹೆಂಗೆ ತಗೊಳ್ಳಿ ಹೆಂಗೆ ತಗೊಳ್ಳಿ. ಆನ್ಲೈನ್ ಇರುತ್ತೆ 300 ರೂಪಾಯಿದು. ಹೌದಾ, ಇದು ಆನ್ಲೈನ್ ಅಲ್ಲ, ಇದು ನಾರ್ಮಲ್ ಮಾರಾಟ ಕೌಂಟರ್ ಅಂತಲೇ ಇದೆ. 200 ರೂಪಾಯಿ ಸಂತು ಟಿಕೆಟ್ ತೊಗೊತಿದ್ದಾನೆ. ಇಲ್ಲಿದೆ ನೋಡಿ, ಪಾರ್ಸೆಲ್ ತಗೋ ನೋಡಿ. ನಮ್ಮ ರಶ್ ಇದೆಯಾ, ಖಾಲಿ ಇದೆಯಾ? ಎಷ್ಟೊತ್ತಾಗುತ್ತೆ ಮ್ಯಾಮ್? ಎಷ್ಟೊತ್ತಾಗುತ್ತೆ ದರ್ಶನ? ಹೌದಾ ಮ್ಯಾಮ್, ನಿಜವಾಗ್ಲೂ? ಏನೋಪ್ಪ ಗೊತ್ತಿಲ್ಲ ನನಗೆ. ಇನ್ನೂ ಒಂದು ಇದೆ ನೋಡು, ಚೇಂಜ್ ಇದೆ ನೋಡಪ್ಪ, ಅಲ್ಲಿದೆ ನೋಡು. ಮ್ಯಾಮ್ ನೋಡಿದ್ರೆ ಖಾಲಿ ಇದೆ ಅಂತಿದ್ದಾರೆ, ಗೊತ್ತಿಲ್ಲ ಏನಾಗಿದೆ. ಪ್ರಸಾದ ಸಿಗುತ್ತಲ್ಲ. ಸೊ ಟಿಕೆಟ್ ತಗೊಂಡು ಫೈನಲ್ ಆಗಿ ಮ್ಯಾಮ್ ನೋಡಿದ್ರೆ ಫೈನಲ್ ಟಿಕೆಟ್ ತೋಸು, ಇಲ್ಲಿ ತೋಸು, ಮುಂದೆ ತೋಸು. ಕೈಯಲ್ಲಿ ಹಿಡ್ಕೊಂಡ್ರೆ ನೀನು ಫೈನಲಿ ಅಂದ್ಕೊಂಡು ನಂಗೆ ಇದು ಮಾಡ್ತಿದ್ದೆ. ಅದನ್ನೇ ಹೇಳ್ತಿದ್ದಾರೆ ಮೇಡಮ್. ನೋಡೋಣ ಖಾಲಿ ಆಯಿತು. ತಗೊಂಡಿಲ್ಲ ಹಿಡ್ಕೊಬಿಡಿ ಸ್ವಲ್ಪ ವಿಡಿಯೋ ಮಾಡಿ. ಥ್ಯಾಂಕ್ ಯು. ಒಂದೇನಾ? ಥ್ಯಾಂಕ್ ಯು. ನನ್ನ ಟಿಕೆಟ್ ಸಿಕ್ತು. ಸರ್ ಖಾಲಿ ಇದೆ ಬಿಡಿ. ಫುಲ್ಲು ಖಾಲಿ ಇದೆ, ತುಂಬ ಖಾಲಿ ಇದೆ. ಬಿಡಿ ಅವ್ರು ಹೇಳಿದ್ರಲ್ಲ ಖಾಲಿ ಇದೆ ಅಂತ, ಇಲ್ಲೇ ಕಾಣ್ತಿದೆ. ಸಂತು ಮೇಡಮ್ ಹೇಳಿದ್ರಲ್ಲ ಫುಲ್ ಖಾಲಿ ಇದೆ ಅಂತ, ತುಂಬ ಖಾಲಿ ಇದೆ ಅಲ್ಲ, ಅದಕ್ಕೆ ಹೇಳ್ತಿರೋದು. ಮೇಡಮ್ ಹೇಳಿದ್ರಲ್ಲ ಫುಲ್ ಖಾಲಿ ಇದೆ ಅಂತ ಹೇಳ್ತಿದ್ದೀನಿ. ಆಲ್ರೆಡಿ ಇದಾದ್ಮೇಲೆ ಹೇಳ್ತಿದ್ಯಾ? ಇಷ್ಟೊಂದು ದೂರ ನಡಿಬೇಕಾ? ಇಷ್ಟೆಲ್ಲ ದರ್ಶನ ಮುಗಿಯುತ್ತಾ? ಕ್ಯಾಶ್ ರಶ್ ಇದೆ, ಇಷ್ಟು ರಶ್ ಇದೆ ನೋಡಿ. 300 ರೂಪೀಸ್ ಟಿಕೆಟ್ ಇದು. ಕೌಂಟರ್ ಆ ಕಡೆಯಿಂದ ಬಂದಿದ್ದು. ವಿಡಿಯೋ ಮಸ್ತ್ ಆಯಿತು ಸ್ವಲ್ಪ. ಜನ ನೋಡ್ಬೇಕು ಎಷ್ಟು
ಲೈನಲ್ಲಿ ನಿಂತವನು ಇವತ್ತು ಅಪರೂಪಕ್ಕೆ. ಎಷ್ಟು ಅಯ್ಯೋ ಹಾಂ ತುಂಬ ಜನ ಇದ್ದಾರೆ ಅಂದ್ಕೊಂಡೆ ಬಂದ್ವಿ, ಬಟ್ ಅಷ್ಟೊಂದು ಜನ ಇಲ್ಲ, ಬೇಗ ಹೋಗ್ತಿದ್ದಾರೆ. ಸಂತು ನಿಂತಿದ್ದಾನಲ್ಲ, ಅದೇ ಫುಲ್ಲು ಸಂತು ನಿಂತಿದ್ದಾನಲ್ಲ, ಅದಕ್ಕೆ ಹೇಳ್ತಿರೋದು. ಎಂಟ್ರಿಗೆಲ್ಲ ಹೋಗ್ಬಿಡುತ್ತೆ ಇಲ್ಲೇ. ಅಮ್ಮನ ದರ್ಶನ ಆಗಬೇಕು ಅಂದರೆ ಎಲ್ಲನೂ ಬೇಕು. ಅದೇ ಮೈಸೂರು ಹಂಗಿಲ್ವೇ? ಹಾಂ ನೀರು ಮೆಡಿಕಲ್ ಎಲ್ಲ ಐತೆ ಇಲ್ಲಿ, ಡಾಕ್ಟ್ರ್ ಇಲ್ಲ ಇಲ್ಲ ನೋಡಿ, ಎಲ್ಲ ಇದೆಲ್ಲ ಇದೆ ಫೆಸಿಲಿಟೀಸ್ ಅಲ್ವಾ. ನೀರು, ಡಾಕ್ಟರು, ಏನಿದೆಲ್ಲ ಏನಾಯ್ ಹೌದು. ನಮ್ಮ ರಾಮಂಕಲ್ ಹೆಂಗಿದ್ರು ಹೇಳು ಸಂತು, ನಿಂಗೆ ಗೊತ್ತಿತ್ತಾನೆ ರಾಮಂಕಲ್? ನಮ್ಮ ರಾಮಂಕಲ್ ಇದ್ದಿದ್ರೆ ಅಯ್ಯೋ ಹೆವಿ ಮಸ್ತ್ ಆಗಿರೋದು ಇದು. ತುಂಬಾ ಮಿಸ್ ಮಾಡ್ಕೊಂತೀವಿ ಸರ್, ಅಲ್ಲ ಸಂತು, ತುಂಬಾ ಮಿಸ್ ಮಾಡ್ಕೊಂತೀವಿ. ಚೆನ್ನಾಗಿರ್ತಿತ್ತು ಅವ್ರು ಇದ್ದಿದ್ರೆ, ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಅಂತೂ ಎಲ್ಲ ಬರೀ ದಕ್ಕನೇ ಇದ್ರೇನು ಇಲ್ಲಿ. ನಮ್ಗೆ ಹೆಂಗ್ ಟೈಮ್ ಪಾಸ್ ಅನ್ನೋಕ್ಕಿಂತ ಟೈಮ್ ಹೋಗಿದ್ದಾಗ ಗೊತ್ತಾಗ್ತಿರ್ಲಿಲ್ಲ. ಹೌದು, ಚೆನ್ನಾಗಿರ್ತಿತ್ತು ಅಂಕಲ್ ಇದ್ರೆ ಇನ್ನ. ಅಲ್ಲ ಸಂತು ಏನಂತ ಈ ಪಕ್ಕದಲ್ಲಿ ಅಂಟೆ ಸ್ವಲ್ಪ ಬೇಗ ಹೋಗಿ ಅಂದರೆ ಹೋಗಿ ನೀವು ಮುಂದೆ ಹೋಗಿ ಅಂತ ಕಳಿಸ್ಬಿಡೋದ ನನಗೇನೆ. ನಿನ್ಮೇಲೆ ತುಂಬ ಪ್ರೀತಿ. 2 o'clock ಕ್ಲೋಸ್ ಅಂತ ಹೇಳಿದ್ರು ದೇವಸ್ಥಾನ, ಬಟ್ ಏನೋ ಗೊತ್ತಿಲ್ಲ, ಸಡನ್ನಾಗಿ ಎಲ್ಲ ಎದ್ಬಿಟ್ರು. ಸಡನ್ನಾಗಿ ಎದ್ದು ಓಡ್ತಿದ್ದಾರೆ ಎಲ್ಲರೂ, ಯಾಕಂದ್ರೆ ಸಡನ್ನಾಗಿ ಹೇಳಿದ್ರಲ್ಲ ಅದಕ್ಕೆ ಓಡ್ತಿದ್ದಾರೆ, ಜಂಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಗೆ ಓವರ್ ಹೊಡೈತೆ ನೋಡ್ರಿ. ಹೋಗ್ತಿದ್ದಾರೆ ಜನ, ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ದರ್ಶನಕ್ಕೆ ಅಂತ ನೋಡೋಣ, ಬನ್ನಿ. ಥ್ಯಾಂಕ್ ಯು. ಹಾಸನಮ್ಮ ದೇವಾಲಯ ಓಕೆನಾ? ಯಾರಾದರೂ ಹುಡುಗಿರು ಏನಾದ್ರು ಫ್ರೀಯಾಗಿದ್ದಾರೆ ಅಂದರೆ ನೋಡ್ಕೊಡ್ರಪ್ಪ. ಹುಡುಗಿರೆಲ್ಲ ಫ್ರೀಯಾಗಿ ಅವ್ರು, ಯಾರೋ ಹುಡುಗರು ಫ್ರೀಯಾಗಿದ್ದಾರೆ ಬಂದು ಪಟಾಯಿಸ್ಕೊಳ್ರಿ. ನೋಡ್ರಿ, ಒಂದಕ್ಕೆ 4 ಜನ ಇದ್ದಾರೆ, ಬಂದು ಪಟಾಯಿಸ್ಕೊಳ್ರಿ ಹುಡುಗನ ಬೇಕು ಅಂದರೆ. ನೋಡ್ರಿ, ಒಂದಕ್ಕೆ 4 ಜನ ಇದ್ದಾರೆ, ಬಂದು ಯಾರಾದರೂ ಬೇಕಂದ್ರೆ ಹುಡುಗಿನ ಪಟಾಯಿಸ್ಕೊಳ್ರಿ. ದರ್ಶನ ಮುಗೀತು, ಬೇಗ ದರ್ಶನ ಎಲ್ಲ ಮುಗೀತು. बस आम्ही होयसे आम्ही हारू फुलो ती गणी ओडो बालदा जाओ पाटी होयसे दिवारे ಅಟ್ರೆ ನಿಲ್ಸ್ಕೋಬೇಕು ಮತ್ತೆ. ಅದ್ರ ಮೇಲೆ ಭಾರ ಬಿಡಬೇಡಿ ಸರ್, ದಯವಿಟ್ಟು ಬೇಗ ಮುಂದೆ ಮೂವ್ ಆಗಿ ಸರ್, ನಿಲ್ಲಂಗಿಲ್ಲ ಇಲ್ಲಿ. ಎಕ್ಸಿಟ್ ಆ ಕಡೆ ನೀನು ಆ ಕಡೆ ಮಾಡಿ, ಈ ಕಡೆ ರೈಟಿಗೆ ಕೊಡ್ತೀನಿ ಆ ಕಡೆ ಬಿಟ್ಟರೆ ಹಿಡ್ಕೊಡ್ತೀನಿ. ಇಲ್ಲಾಂದರೆ ತಾಳ್ಮೆಯಿಂದ ಇರೋ. ಗಣೇಶ ತುಂಬ ಚೆನ್ನಾಗಿದೆ. ಹಿಂದೆ ತೆಗಿಬೇಡ್ರಿ, ಇಲ್ಲೇ ತೆಗೀರಿ. ಸೆಂಟ್ರಿಗೆ ಹೋದ್ರೆ ಮತ್ತೆ ದೊಡ್ಡ ಬರಲ್ಲ. ಕವರ್ ಮಾಡ್ಕೊಂಡು ತೆಗೀರಿ.
Thank you.